ಶ್ರೀಮಂತ ಮನೆತನದಲ್ಲಿ ಹುಟ್ಟಿ ಬೆಳೆದು ಏಳಂತೆ ನಡೆಯಬೇಕು ಈ ಊರಿನ ಕಾರ್ಯಗಳು. ನಾ ಹೇಳಂತೆ ನಡೆಯುತ್ತಾರೆ ಅವರನ್ನು ಮತ್ತೆ ಹಾಕಿ ಹುಟ್ಟೊಡಗಿಸುವ ಈ ಹಣ್ಣು ಮಾರಿ ಮಾಟನಗೌಡ ಈ ಧರ್ಮಗಳ ಹೆಚ್ಚೆಂದರೆ ಅವರ ಚಟ್ಟ ಕಟ್ಟುವರೆಗೂ ಬಿಡುವಲ್ಲ. ಈ ಚಿನ್ನವಯ ಸಂಪತ್ತಿಂದ ಬದುಕಿದ ಈ ಧರ್ಮಗೌಡನಿಗೆ ಕಾಡುತ್ತಿದೆ ಒಂದೇ ಒಂದು ಚಿಂತೆ. 5 ಕೆಲವು ವರ್ಷಗಳ ಹಿಂದೆ ಇಡೀ ಒಂದು ಕುಟುಂಬ ನಾಶ ಮಾಡಿ ಆ ಕುಟುಂಬದ ಒಂದು ಕಂದನನ್ನು ಶಿಶು ಮಹಾಪಾಪವೆಂದು ನೀವು ಕರುಣೆಯಿಂದ ಸಹಾಯಿಸದೆ ಬಿಟ್ಟಿದ್ದೇನೆ. ಆ ಕಂದ ಬದುಕೊಂಡರೆ ಇಂದಿನ ನಾಳೆ ನನ್ನ ಮನೆತನಕ್ಕೆ ಆಗುವ ಅಪಾಯ ಕಟ್ಟಿಟ್ಟ ಬಗ್ಗೆ. ಆದರೆ ಆ ಅಪಾಯ ತಪ್ಪಿಸಿಕೊಳ್ಳಲು ಈ ಧರ್ಮಗಳು ತಾಳಕ್ಕೆ ತಕ್ಕಂತೆ ಹೆಜ್ಜೆ ಹಾಕಿ ಮುನ್ನುಗ್ಗುವ ಛಲಗಾರ ಈ ಧರ್ಮಗಳ ನಮಸ್ಕಾರ ಗಣಿಗಳಿಗೆ. ನಮಸ್ಕಾರ ರಾಕೇಶ್. ಇನ್ನು ಮುಂದೆ ನಿಮ್ಮ ನಮಸ್ಕಾರದಿಂದ ನನಗೇನು ಪ್ರಯೋಜನ ಇಲ್ಲ. ಮೊದಲು ನೀನು ನಿನ್ನ ತಂದೆ ತಾಯಿಯರ ಮಾಡಿದ ಸಾಲವನ್ನು ಕೊಟ್ಟು ಗೌಡರೇ, ಅದೇ ವಿಚಾರವಾಗಿ ಈಗ ನಾನು ನಿಮ್ಮ ಹತ್ತಿರ ಬಂದಿದ್ದೆ. ಈಗ ನಮ್ಮ ಪರಿಸ್ಥಿತಿ ತುಂಬಾ ಹೀನಾಯವಾಗಿದೆ. ತಾವುಗಳು ನನ್ನನ್ನು ತಮ್ಮ ಹತ್ತಿರ ಕೆಲಸಕ್ಕಿಟ್ಟುಕೊಂಡು ನನ್ನ ದುಡಿಮೆಯಲ್ಲಿಯೇ ತಮ್ಮ ಸಾಲವನ್ನು ಮುಟ್ಟಿಸಿಕೊಳ್ಳಿದರು. ನನ್ನಲ್ಲಿ ಎಷ್ಟೋ ಜನ ಕೆಲಸಗಾರರು ಕೂಲಿಯಾಗಿ ಕೆಲಸ ಮಾಡುತ್ತಾ ಬಿದ್ದಿವೆ. ನಿನ್ನನ್ನಿಟ್ಟುಕೊಂಡು ನಾನೇನು ಮಾಡಲಿ? ಈಗ ನನ್ನ ಹಣ ತಂದು ಕೊಡ್ತೀಯೋ ನಿನ್ನ ಜೊತೆಯಲ್ಲಿ ಬಂದಿರುವ ತಂಗಿಯನ್ನು ಕೊಟ್ಟು ಹೋಗುತ್ತೀಯೋ ವಿಚಾರ ಮಾಡೋ. ಏನಂದ್ರೆ ಊರು ಗೌಡ್ರು ಅಂತ ನಮ್ಮಣ್ಣ ನಿಮಗೆ ಗೌರವ ಕೊಟ್ಟು ಮಾತಾಡ್ತಾ ಇದ್ರೆ ಜೊತೆಗೆ ಬರೋ ತಂಗಿಯನ್ನ ಬಿಟ್ಟು ಹೋಗುವಂತ ಇದೆಯಾ? ಈ ರೀತಿ ಅವರನ್ನು ಮಾತಾಡೋದಕ್ಕೆ ನಿನ್ನ ದೊಡ್ಡಸಿಗೆ ನಾಚಿಕೆ ಆಗೋದಿಲ್ವಾ? ಖಡಕ್ಕಾಗಿ ಈ ಸಮಾಜದಲ್ಲಿರುವ ಅಣ್ಣಂದ್ರೆಲ್ಲ ತಮ್ಮ ತಂಗಿಯನ್ನ ನಿಮ್ಗೆ ಗಂಟು ಕಟ್ಟಿ ಹೋಗ್ಬೇಕಾ? ಸ್ವಲ್ಪ ನಾಲ್ಗೆ ಬಿಗಿಯದ ಮಾತಾಡೋದನ್ನ ತಗೊಳ್ಳಿ. ನಾನೇ ಕಲಿಸ್ಬೇಕಾ? ಇವರು ಈ ಊರಿನ ಗೌಡರಮ್ಮ, ಹಾಗೆಲ್ಲ ಮಾತನಾಡಬಾರದಮ್ಮ. ಹಾಗೆಲ್ಲ ಮಾತನಾಡ
ಇವರು ಮಾತಾಡೋ ಸಂಸ್ಕೃತಿ ಇದೇನಾ? ಏ! ಕಾಮನ ಕಣ್ಣಿಗೆ ಕಾಣುವ ಭಿಕಾರಿಯೇ. ನಿನಗೆ ಎಷ್ಟೊಂದು ಸೊಕ್ಕೆ, ದಿನಾಲಿ ಹೊತ್ತಿಯೂ ಕೂಡ ಊಟಕ್ಕೆ ಗತಿ ಇಲ್ಲದರೆ ನೀನು ಆಡುವ ಮಾತುಗಳಲ್ಲಿ ದುರಂಕಾರದ ಮಾತುಗಳೇ. ಈ ಅವಮಾನ ನಾನು ಸಹಿಸಲಾರೆ. ನೀನು ಮಾಡಿದ್ದು ಅವಮಾನ ಅಲ್ವಾ? ನಿನಗಿಂತ ಹೆಚ್ಚಿನ ಗೌರವದಿಂದ ಬದುಕುವ ಈ ಭಾರತ ಭೂಮಿಯ ನಾರ್ಯರ ಸಂಸ್ಕೃತಿ. ಸುವರ್ಣ, ಸುಮ್ಮನೆ ಯಾಕೆ ವಾದವನ್ನು? ಗೌಡರೇ, ವಾದ ಮಾಡುವುದು ಸರಿಯಲ್ಲ. ನಿಮ್ಮ ಹಣ ನಿಮಗೆ ಕೊಡುವ ಚಿಂತೆ ನಮಗಿದೆ. ನಿಮ್ಮ ಮಾತಿನಲ್ಲಿ ಕೂಡ ಸ್ವಲ್ಪ ವಿನಯತೆ ಇರಲಿ. ನಿಮ್ಮಂತ ದೊಡ್ಡವರಿಗೇನೆ ಹೇಳಬೇಕಾಗಿಲ್ಲ, ನಮ್ಮಂತ ಚಿಕ್ಕವರು. ರಾಕೇಶ್, ನಿನ್ನಲ್ಲಿರುವ ವಿನಯದ ಮಾತುಗಳು ನನ್ನ ಮನ ಮುಟ್ಟುಕೊಂಡಿತ್ತು. ರಾಕೇಶನ ಜೊತೆಯಲ್ಲಿ ಬಂದಿರುವ ಈ ಹೆಣ್ಣು ಸುಂದರ.